ನಮಸ್ಕಾರ ಸ್ನೇಹಿತರೆ. ಕೊರೋನಾ ಈ ಹೆಸರು ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. 5 ವರ್ಷಗಳ ಹಿಂದೆ ಕಾಣಿಸಿಕೊಂಡ ಕೋವಿಡ್-19 ಮಹಾಮಾರಿ ಇಡೀ ವಿಶ್ವವನ್ನ ತಲ್ಲಣಗೊಳಿಸಿತ್ತು. ಈ ಮಹಾಮಾರಿ ಆರಂಭ ಚೀನಾದಿಂದಲೇ ಆಗಿದ್ದು ನಂತರ ಇಡೀ ವಿಶ್ವಕ್ಕೆ ಹಬ್ಬಿತ್ತು. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಇಡೀ ವಿಶ್ವ ಒಗ್ಗಟ್ಟನ್ನು ಪ್ರದರ್ಶಿಸಿತ್ತು. ಅಲ್ಲದೆ ಲಾಕ್ಡೌನ್ ಅಂತ ಕ್ರಮಗಳ ಮೂಲಕ ಈ ಮಹಾಮಾರಿ ತಡೆಗೆ ಕ್ರಮ ಕೈಗೊಳ್ಳಲಾಗಿತ್ತು. ಕೋವಿಡ್ ವೈರಾಣು ಜಗತ್ತನ್ನು ಕಾಡಿದ 5 ವರ್ಷಗಳ ನಂತರ ಈಗ ಚೀನಾದಲ್ಲಿ ಮತ್ತೊಂದು ನಿಗೂಢ ವೈರಾಣು ಎದುರಾಗಿದ್ದು ಆತಂಕ ಹೆಚ್ಚಾಗಿದೆ. ಕೋವಿಡ್-19 ವೈರಸ್ ಜನಕ ಚೀನಾ ಎಂದು ವಿಶ್ವವೇ ಒಪ್ಪಿಕೊಂಡಿದೆ. ಕೆಲವರು ಇದನ್ನ ಚೀನಾ ಪ್ರಪಂಚದ ಮೇಲೆ ನಡೆಸಿದ ಬಯೋ ವಾರ್ ಎಂದು ಬಣ್ಣಿಸಿದರು. ಆದರೆ ಈ ವೈರಸ್ ಹೊಡೆತಕ್ಕೆ ಇಡೀ ಪ್ರಪಂಚ ಯುದ್ಧ ಭೂಮಿಯಾಗಿ ಬದಲಾಗಿದ್ದಂತೂ ಸತ್ಯ. ಕೋಟ್ಯಾಂತರ ಕುಟುಂಬಗಳು ಬೀದಿ ಪಾಲಾಗಿದ್ದು ಇನ್ನು ಆರ್ಥಿಕತೆಯ ವಿಷಯವನ್ನ ಕೇಳೋದೇ ಬೇಡ. ವಿಶ್ವದ ದೊಡ್ಡಣ್ಣ ಎಂದೆನಿಸಿಕೊಳ್ಳುವ ಅಮೆರಿಕ ಕೂಡ ಈ ವೈರಸ್ ಎದುರು ಮಂಡಿ ಊರುವಂತಾಗಿತ್ತು. ಈ ವೈರಸ್ ಬಾಧೆಯಿಂದ ಜನರು ನಿಧಾನವಾಗಿ ಹೊರಗೆ ಬರುವುದ ವೇಳೆಗೆ ಮತ್ತೊಂದು ಆಘಾತಕಾರಿ ವರದಿ ಹೊರಬಿದ್ದಿದೆ. 5 ವರ್ಷದ ಬಳಿಕ ಚೀನಾದಲ್ಲಿ ಮತ್ತೊಂದು ಮಾರಕ ವೈರಸ್ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ. ಬನ್ನಿ ಹಾಗಿದ್ರೆ ಏನಿದು ವೈರಸ್, ಹೇಗೆ ಹರಡುತ್ತೆ, ಇದನ್ನು ಕಟ್ಟಿ ಹಾಕುವುದು ಹೇಗೆ ಅನ್ನೋದನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಚೀನಾದಲ್ಲಿ ಬಂತು ಕೊರೋನಾ ತಮ್ಮ. HMPV ಎಂಬ ವೈರಸ್ ಈಗ ದೊಡ್ಡ ತಲೆನೋವಾಗುವ ಲಕ್ಷಣ ಎದುರಾಗಿದೆ. ಚೀನಾ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕಿರುವ ಪೋಸ್ಟ್ಗಳು ಈ ವೈರಸ್ ವೇಗವಾಗಿ ಹರಡುತ್ತಿರುವುದನ್ನು ಖಚಿತಪಡಿಸಿವೆ. ಆಸ್ಪತ್ರೆಗಳು ಭರ್ತಿಯಾಗಿದ್ದರೆ ಸ್ಮಶಾನಗಳಲ್ಲಿ ಹೆಣಗಳ ರಾಶಿ ಹೆಚ್ಚಾಗಿದೆ. ಅನೇಕ ಪೋಸ್ಟ್ಗಳು ಈ ಬಗ್ಗೆ ತಿಳಿಸಿವೆ. ಈ ವೈರಸ್ 14 ವರ್ಷದ ಒಳಗಿನ ಮಕ್ಕಳಿಗೆ ಹೆಚ್ಚು ಹಾನಿಕಾರಕ ಎಂದು ತಿಳಿದು ಬಂದಿದೆ. ಈ ವೈರಸ್ ಹರಡುವಿಕೆಯನ್ನು ತಡೆಗಟ್ಟಲು ಚೀನಾ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದೆ ಎಂದು ತಿಳಿದು ಬಂದಿದೆ. ಇದರ ಬಗ್ಗೆ ಚೀನಾ ಇನ್ನೂ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವ ಮಾಹಿತಿಯನ್ನು ಸುಳ್ಳು ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ. ಹೊಸ ವೈರಸ್ನಿಂದ ಪಾರಾಗಲು ಸ್ಕ್ರೀನಿಂಗ್ ಮತ್ತು ಪ್ರತ್ಯೇಕತೆಯ ಪ್ರೋಟೋಕಾಲ್ಗಳ ಮೊರೆ ಹೋಗಿದೆ. ಹಾಗಿದ್ರೆ ಇದರ ಲಕ್ಷಣಗಳೇನು ಅನ್ನೋದನ್ನ ಹೇಳ್ತೀನಿ, ಬನ್ನಿ ನೋಡೋಣ. ಕೆಮ್ಮು ಮತ್ತು ಜ್ವರ, ಮೂಗು ಕಟ್ಟುವುದು, ಶೀತ ಈ ವೈರಸ್ನ ಸಾಮಾನ್ಯ ಲಕ್ಷಣಗಳು. ಈ ವೈರಸ್ ದೇಹ ಹೊಕ್ಕಿದ ಮೇಲೆ ಉಸಿರಾಟಕ್ಕೆ ತೊಂದರೆ ಮಾಡುತ್ತೆ. ಕೆಮ್ಮು ಮತ್ತು ಸೀನುವಿಕೆಯ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಈ ವೈರಸ್ ಮಕ್ಕಳು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರ ಮೇಲೆ ಅಟ್ಯಾಕ್ ಮಾಡುತ್ತೆ ಹೆಚ್ಚಾಗಿ. ಈ ವೈರಸ್ನ ಸೋಂಕಿತ ಅವಧಿ 3 ರಿಂದ 5 ದಿನಗಳು. ಸೋಂಕಿಗೆ ಒಳಗಾದ 3 ರಿಂದ 6 ದಿನಗಳ ನಂತರ ರೋಗಗಳ ಲಕ್ಷಣ ಕಂಡುಬರುತ್ತೆ. ಇನ್ನು ಈ ರೋಗವನ್ನು ಹೇಗೆ ತಡೆಯೋದು ಅನ್ನೋದನ್ನು ನೋಡೋಣ ಬನ್ನಿ. ಮನೆಗೆ ಬಂದಾಗ ಸಾಬೂನಿನಿಂದ ಕೈ ತೊಳಿರಿ. ಮೊದಲು ತೊಳೆಯಾದ ಕೈಗಳಿಂದ ಕಣ್ಣು, ಮೂಗು ಅಥವಾ ಬಾಯನ್ನು ಮುಟ್ಕೊಳ್ಬೇಡಿ. ಸೋಂಕಿತರೊಂದಿಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು. ನೀವು ವೈರಸ್ನ ಲಕ್ಷಣಗಳನ್ನು ಅನುಭವಿಸಿದರೆ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳಿ. ಸೀನುವಾಗ ಕೈ ಮತ್ತು ಬಾಯಿಯನ್ನು ಮುಚ್ಚಿಕೊಳ್ಬೇಕು. ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. ಸೋಂಕಿತರು ಬಳಸಿದ ಯಾವುದೇ ವಸ್ತುಗಳನ್ನು ಬಳಸಬಾರದು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಅನಾರೋಗ್ಯದ ಸಂದರ್ಭದಲ್ಲಿ ಮನೆಯಲ್ಲೇ ಇರಬೇಕು. ಎಲ್ಲ ರೋಗಗಳು ಒಟ್ಟಿಗೆ ಅಟ್ಯಾಕ್. ಆನ್ಲೈನ್ನಲ್ಲಿ ಹಂಚಿಕೊಳ್ಳಲಾದ ವಿಡಿಯೋಗಳಲ್ಲಿ ಆಸ್ಪತ್ರೆಗಳಲ್ಲಿ ಜನಸಂದಣಿ ಕಂಡುಬರುತ್ತಿದೆ. HMPV, ಮೈಕೋಪ್ಲಾಸ್ಮಾ, ಕೋವಿಡ್-19 ಸೇರಿದಂತೆ ಅನೇಕ ವೈರಸ್ಗಳು ಚೀನಾದಲ್ಲಿ ಏಕಕಾಲದಲ್ಲಿ ಹರಡುತ್ತಿದೆ ಎಂದು ಹೇಳಲಾಗ್ತಾ ಇದೆ. ಚೀನಾ ಸಂಪೂರ್ಣ ಎಚ್ಚರಿಕೆಯ ಕ್ರಮದಲ್ಲಿದೆ. ಆದಾಗ್ಯೂ ಈ ವೈರಸ್ ಬಗ್ಗೆ ಇನ್ನೂ ಸರಿಯಾಗಿ ತಿಳಿತಿಲ್ಲ ಅಂತ ಹೇಳಲಾಗ್ತಾ ಇದೆ. ನಿಜವಾಗುತ್ತಾ ನಾಸ್ಟ್ರಾಡಾಮಸ್ ಭವಿಷ್ಯ? 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಬಗ್ಗೆ ನಾಸ್ಟ್ರಾಡಾಮಸ್ ನುಡಿದಿದ್ದ ಭವಿಷ್ಯ ನಿಜವಾಗಿದೆ. 2025ರ ಬಗ್ಗೆ ಕೂಡ ಪ್ಲೇಗ್ ರೀತಿಯ ಸಾಂಕ್ರಾಮಿಕ ರೋಗ ಕಾಣಿಸಿಕೊಳ್ಳಲಿದೆ ಎಂದು ಸಾಕಷ್ಟು ವರ್ಷಗಳ ಹಿಂದೆ ನಾಸ್ಟ್ರಾಡಾಮಸ್ ಹೇಳಿದ್ದಾರೆ. ಈಗ ಚೀನಾದಲ್ಲಿ ಹುಟ್ಟಿಕೊಂಡ ವೈರಸ್ನಿಂದ ಅದು ನಿಜವಾಗುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಹಳೆ ಸ್ಥಿತಿಗೆ ಹೋಗುತ್ತಿದೆಯಾ ಷೇರು ಮಾರುಕಟ್ಟೆ? 2019 ಮತ್ತು 20ರಲ್ಲಿ ಹೇಗೆ ಷೇರು ಮಾರುಕಟ್ಟೆ ಇತ್ತೋ ಅದೇ ರೀತಿಯಲ್ಲಿ 2024 ಮತ್ತು 25ರಲ್ಲಿ ಇದೆ. 2020ರಲ್ಲಿ ಷೇರು ಮಾರುಕಟ್ಟೆ ಕಂಪ್ಲೀಟ್ ಕ್ರ್ಯಾಶ್ ಆಗಿ ಹೋಗಿತ್ತು. ಈಗ ಅದೇ ರೀತಿಯಲ್ಲಿ ಶೇರ್ ಮಾರ್ಕೆಟ್ ಇದೆ. 2024ರಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡ್ತಿರೋ ಹೂಡಿಕೆದಾರರು ಅಪ್ಪಿತಪ್ಪಿ ಈ ರೋಗ ವಿಶ್ವದೆಲ್ಲೆಡೆ ಹರಡಿದರೆ 2025ರಲ್ಲಿ ಕಂಪ್ಲೀಟ್ ನೆಲಕಚ್ಚಲಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ವೈರಸ್ ಬಗ್ಗೆ ಚೀನಾ ನಿರ್ಲಕ್ಷ್ಯ. ಡಚ್ ಸಂಶೋಧಕರು ಈ ವೈರಸ್ ಅನ್ನು 2001ರಲ್ಲಿ ಪತ್ತೆ ಹಚ್ಚಿದ್ರು. ಈ ವೈರಸ್ ಸುಮಾರು 6 ದಶಕಗಳಿಂದ ಉಳಿದುಕೊಂಡಿದೆ. ವೈರಸ್ ಹರಡುವುದನ್ನು ಆರೋಗ್ಯ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅದರಿಂದ ದೂರವಿರಲು ಕೋವಿಡ್ ಮಾದರಿಯ ಕ್ರಮಗಳನ್ನೇ ಅನುಸರಿಸ್ತಾ ಇದ್ದಾರೆ. ಈ ವೈರಸ್ಗೆ ಯಾವುದೇ ಲಸಿಕೆಗಳು ಕೂಡ ಇಲ್ಲ. ಕೊರೋನಾ ಸಂದರ್ಭದಲ್ಲಿನ ಅನುಭವಗಳನ್ನು ಗಮನದಲ್ಲಿಟ್ಟುಕೊಂಡು ಚೀನಾ ಈ ಕ್ರಮಕ್ಕೆ ಮುಂದಾಗಿದೆ. ಆದರೆ ಇಲ್ಲಿ ತನಕ ಯಾವುದೇ ಅಧಿಕೃತ ಮಾಹಿತಿಯನ್ನು ಚೀನಾ ನೀಡಿಲ್ಲ. ಹೀಗಾಗಿ ಕೊರೋನಾದಂತೆ ಮೊದಲು ಮುಚ್ಚಿಟ್ಟುಕೊಂಡು ದೊಡ್ಡದಾದ ಮೇಲೆ ಈ ಬಗ್ಗೆ ಹೇಳುತ್ತಾ ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇಡೀ ವಿಶ್ವಕ್ಕೆ ಹರಡಿದ ಮೇಲೆ ಒದ್ದಾಡುವ ಬದಲು ಈಗಲೇ ಈ ವೈರಸ್ ಕಟ್ಟಿ ಹಾಕಿದರೆ ಒಳ್ಳೆಯದು. ನಮಸ್ಕಾರ.